ವನ್ಯಜೀವಿಗಳ ಇತಿಹಾಸದಲ್ಲಿ ಕೆಲವು ಪ್ರಾಣಿಗಳು ಜನರ ಮನಸ್ಸಿನಲ್ಲಿ ಭಯವಾಗಿ ಹುಟ್ಟಿ ನಂತರ ಪ್ರೀತಿಯಾಗಿ ಉಳಿದು ಬಿಡುತ್ತವೆ. ಅಂತಹ ಒಂದು ದೈತ್ಯ ಶಕ್ತಿಯ ಹೆಸರೇ ರೌಡಿ ರಂಗ. ಒಂದು ಕಾಲದಲ್ಲಿ ಬನ್ನೇರುಘಟ್ಟ, ಆನೇಕಲ್, ರಾಮನಗರ, ಮಾಗಡಿ ಮತ್ತು ಸಾವನದುರ್ಗದ ಕಾಡುಗಳಲ್ಲಿ ಈತನ ಹೆಸರು ಹೇಳಿದರೆ ಸಾಕು ಜನರಲ್ಲಿ ಒಂದು ರೀತಿಯ ನಡುಕ ಶುರುವಾಗುತ್ತಿತ್ತು. ಪಟಾಕಿ ಹೊಡೆದರೆ ಹೆದರದ, RX ಬೈಕ್ ಸೌಂಡು ಕೇಳಿದರೆ ಕೆರಳಿ ಕೆಂಡವಾಗುತ್ತಿದ್ದ ಈ ಉಂಬಸಲಗ ಯಾರಿಗೂ ಅಂಜದ ಕಾಡಿನ ರಾಜನಾಗಿದ್ದ. ಆದರೆ ವಿಧಿಯ ಆಟ ನೋಡಿ, ಯಾವ ಆನೆಯನ್ನು ಕಂಡು ಜನ ದೂರ ಓಡುತ್ತಿದ್ದರೋ ಅದೇ ಆನೆ ತನ್ನ ಸಭ್ಯ ನಡವಳಿಕೆಯಿಂದ ಅರಣ್ಯ ಇಲಾಖೆಯ ಮನಗೆದ್ದು ಮುಂದೊಂದು ದಿನ ಮೈಸೂರು ದಸರೆಯ ಅಂಬಾರಿ ಹೊರಲು ಸಜ್ಜಾಗಿತ್ತು. ರೌಡಿಯಾಗಿದ್ದ ರಂಗ ನಾಡಿನ ಹೆಮ್ಮೆಯ ಜಂಬೂ ಸವಾರಿಯ ಹಾನಿಯಾಗುವ ಹೊಸ್ತಿಲಲ್ಲಿದ್ದ. ಆದರೆ ಅಂಬಾರಿ ಬರುವ ಆ ಕನಸು ನನಸಾಗುವ ಮೊದಲೇ ಆತನ ಬದುಕಿನಲ್ಲಿ ನಡೆದ ಆ ಒಂದು ಘಟನೆ ಇಡೀ ನಾಡನ್ನೇ ಕಣ್ಣೀರಲ್ಲಿ ಮುಳುಗಿಸಿತು. ಅಷ್ಟಕ್ಕೂ ರಂಗನ ಬದುಕಿನಲ್ಲಿ ನಡೆದ ಆ ಕರಾಳ ಸತ್ಯವೇನು? ಆತನ ಸಾವು ಇಂದಿಗೂ ಏಕೆ ಒಂದು ದೊಡ್ಡ ವಿವಾದವಾಗಿ ಉಳಿದಿದೆ? ರೌಡಿ ರಂಗ ಕಾಡಿನಿಂದ ನಾಡಿನವರೆಗೆ ಈ ರೋಚಕ ಮತ್ತು ಕರುಣಾಜನಕ ಕಥೆಯನ್ನು ನಾವು ಇವತ್ತು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಒಂದು ಆನೆಯ ಕಥೆಯಲ್ಲ. ಅದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸಾವನದುರ್ಗ ಅರಣ್ಯ ಪ್ರದೇಶ. ಈ ಕಾಡಿನಲ್ಲಿ ತನ್ನದೇ ಆದ ಗತ್ತು ಮತ್ತು ಗಾಂಭೀರ್ಯದಿಂದ ಮೆರೆಯುತ್ತಿದ್ದ ಒಬ್ಬ ಒಂಟಿ ಸಲಗ. ಅವನ ಹೆಸರೇ ರಂಗ. ಜನ ಮಾತ್ರ ಇವನನ್ನು ಪ್ರೀತಿಗಿಂತ ಭಯದಿಂದಲೇ ಗುರುತಿಸುತ್ತಿದ್ದರು. ಹಾಗಾಗಿ ಅವನಿಗೆ ರೌಡಿ ರಂಗ ಎಂದು ಹೆಸರಿಟ್ಟರು. ರಂಗ ಕೇವಲ ಸಾವನದುರ್ಗಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಬನ್ನೇರುಘಟ್ಟ, ಆನೇಕಲ್, ಕುಣಿಗಲ್, ತುಮಕೂರು ಮತ್ತು ರಾಮನಗರದ ಕಾಡುಗಳಲ್ಲಿ ಸಲೀಸಾಗಿ ಓಡಾಡುತ್ತಿದ್ದ. ಇವನು ಆರಂಭದಲ್ಲಿ ಸುಮಾರು 15ರಿಂದ 20 ಆನೆಗಳ ಗುಂಪಿನಲ್ಲಿದ್ದ. ನಂತರ ತನ್ನದೇ ಆದ ಒಂದು ಪುಟ್ಟ ಗುಂಪು ಕಟ್ಟಿಕೊಂಡು ಓಡಾಡುತ್ತಿದ್ದ. ಅದರಲ್ಲೂ ಅವನ ಗೆಳೆಯ ಸಿದ್ದನ ಜೊತೆ ರಂಗ ನಡೆಸುತ್ತಿದ್ದ ಪುಂಡಾಟಿಕೆ ಆ ಭಾಗದ ರೈತರಿಗೆ ಸಿಂಹ ಸ್ವಪ್ನವಾಗಿತ್ತು. ರಂಗನಿಗೆ ಯಾಕೆ ರೌಡಿ ಎಂಬ ಪಟ್ಟ ಬಂತು ಗೊತ್ತಾ? ಈತ ಎಂತಹ ಉಂಬನೆಂದರೆ, ಸಾಮಾನ್ಯವಾಗಿ ಆನೆಗಳು ಪಟಾಕಿ ಹೊಡೆದರೆ ಎದರಿ ಓಡುತ್ತವೆ. ಆದರೆ ರಂಗ ಮಾತ್ರ ಪಟಾಕಿ ಹೊಡೆದರೆ ಅವರನ್ನು ಓಡಿಸಿಕೊಂಡು ಹೋಗುತ್ತಿದ್ದ. ಇನ್ನು RX ಬೈಕ್ ಸೌಂಡು ಕೇಳಿದರೆ ರಂಗನಿಗೆ ಎಲ್ಲಿಲ್ಲದ ಸಿಟ್ಟು. ಆ ಸೌಂಡ್ ಕೇಳಿದ ತಕ್ಷಣ ದಾಳಿ ಮಾಡಲು ಮುಂದಾಗುತ್ತಿದ್ದ. ರಂಗ ಕೇವಲ ಬೆಳೆ ನಾಶ ಮಾಡುತ್ತಿರಲಿಲ್ಲ. ಸಾವನದುರ್ಗ ಅರಣ್ಯದಂಚಿನ ಗ್ರಾಮಗಳಲ್ಲಿ 2 ವ್ಯಕ್ತಿಗಳ ಸಾವಿಗೆ ಈತ ಕಾರಣನಾಗಿದ್ದ. ಇದೇ ಕಾರಣದಿಂದ ಗ್ರಾಮಸ್ಥರ ಆಕ್ರೋಶ ಹೆಚ್ಚಾಯಿತು. ಅಂತಿಮವಾಗಿ ಅರಣ್ಯ ಇಲಾಖೆ ರಂಗನನ್ನು ಸೆರೆಹಿಡಿಯಲು ಕಾರ್ಯಾಚರಣೆ ರೂಪಿಸಿತು. ರಂಗನನ್ನು ಹಿಡಿಯುವುದು ಸುಲಭದ ಮಾತಾಗಿರಲಿಲ್ಲ. ಅಂದು ನಡೆದ ಆಪರೇಷನ್ ರಂಗದಲ್ಲಿ ದಸರಾ ಆನೆಗಳಾದ ಅಭಿಮನ್ಯು, ಗಜೇಂದ್ರ, ಅರ್ಜುನ ಮತ್ತು ಕೃಷ್ಣ ಇನ್ನೂ ಕೆಲವು ಆನೆಗಳು ಭಾಗವಹಿಸಿದ್ದವು. ಅಂದು ಸೆರೆಯಾಗುವ ಮುನ್ನ ರಂಗ ಮದಗಜ ಅಭಿಮನ್ಯುವಿನ ಜೊತೆಗೂ ಭೀಕರವಾಗಿ ಹೋರಾಡಿದ್ದ. ಕೊನೆಗೆ ಅರವಳಿಕೆ ಮದ್ದು ನೀಡಿ ಮಾಗಡಿ ತಾಲೂಕಿನ ಬಂತರಗುಪ್ಪೆ ಅರಣ್ಯ ಪ್ರದೇಶದಲ್ಲಿ ಅಂದರೆ ಸಾವನದುರ್ಗದ ಕಾಡಿನಲ್ಲಿ ಡಿಸೆಂಬರ್ 2016ರಲ್ಲಿ ರಂಗನನ್ನು ಸೆರೆ ಹಿಡಿಯಲಾಯಿತು. ಸೆರೆ ಹಿಡಿದ ಮೇಲೆ ರಂಗನನ್ನು ಬನ್ನೇರುಘಟ್ಟದ ಕ್ರಾಲ್ನಲ್ಲಿ ಬಂಧಿಸಿ ಪಳಗಿಸಲಾಯಿತು. ಇಲ್ಲಿ ರಂಗ ಸಂಪೂರ್ಣ ಬದಲಾಗಿದ್ದ. ಅಲ್ಲಿನ ಕಠಿಣ ತರಬೇತಿಯ ನಂತರ ರಂಗ ಮಾವುತರ ಮಾತಿಗೆ ಓಗೊಡುವ ಸಭ್ಯ ಆನೆಯಾಗಿ ಬದಲಾದ. ಈತನ ಎತ್ತರ ಮತ್ತು ಆಕರ್ಷಕ ದಂತಗಳನ್ನು ಕಂಡು ಈತ ಮುಂದೆ ಅಂಬಾರಿ ಹೊರಬಲ್ಲ ಎಂದು ಅಧಿಕಾರಿಗಳು ಈತನನ್ನು ಮತ್ತಿಗೋಡು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಿದರು. ಮತ್ತಿಗೋಡು ಶಿಬಿರದಲ್ಲಿ ರಂಗ ಎಲ್ಲರ ಪ್ರೀತಿಯ ಆನೆಯಾಗಿದ್ದ. ಮಾವುತ ಮನು ಮತ್ತು ಕಾವಾಡಿಗರು ಈತನನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದರು. ಅಕ್ಟೋಬರ್ 9, 2018ರಂದು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿತ್ತು. ಆದರೆ ಅಂದು ಮುಂಜಾನೆ ರಸ್ತೆ ದಾಟುತ್ತಿದ್ದ ರಂಗನಿಗೆ ಅತಿ ವೇಗವಾಗಿ ಬಂದ ಕಲ್ಪಕ ಟ್ರಾವೆಲ್ಸ್ ಬಸ್ ಬಲವಾಗಿ ಡಿಕ್ಕಿ ಹೊಡೆಯಿತು. ಬಸ್ಸಿನ ಅಡಿಯಲ್ಲಿ ಸಿಲುಕಿ ರಂಗ ನರಳುತ್ತಲೇ ಪ್ರಾಣ ಬಿಟ್ಟ. ಯಾವ ಕಲ್ಪಕ ಟ್ರಾವೆಲ್ಸ್ ಮಾಲೀಕರು ಅರಣ್ಯದಲ್ಲಿ ರಾತ್ರಿ ಸಂಚಾರ ನಿರ್ಬಂಧದ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಡುತ್ತಿದ್ದರೋ ಅದೇ ಬಸ್ಸಿಗೆ ರಂಗ ಬಲಿಯಾದನು. ಈ ಸಾವು ಕೇವಲ ಒಂದು ಆನೆಯ ಸಾವಾಗಿರಲಿಲ್ಲ. ದಸರಾ ಅಂಬಾರಿ ಹೊರಬೇಕಿದ್ದ ಒಬ್ಬ ವೀರ ಗಜರಾಜನ ಸಾವಾಗಿತ್ತು. ಇನ್ನು ರಂಗನನ್ನು ಸೆರೆ ಹಿಡಿದಾಗ ರಂಗನನ್ನು ಬಿಡುಗಡೆ ಮಾಡಿ ಕಾಡಿಗೆ ಬಿಡಿ ಎಂದು ಪ್ರಾಣಿ ಪ್ರೇಮಿಗಳು ದೊಡ್ಡ ಹೋರಾಟ ನಡೆಸಿದರು. ಕಾಡಿನಲ್ಲಿ ರಾಜನಾಗಿದ್ದವನು ಸಾಕಾನೆಯಾಗಿ ಬದಲಾದರೂ ಅವನ ಜೀವನ ಅಂತ್ಯವಾಗಿದ್ದು ಮಾತ್ರ ಅತ್ಯಂತ ಕರುಣಾಜನಕವಾಗಿ. ಪಟಾಕಿಗೂ ಹೆದರದ ಆ ಮಹಾಶಕ್ತಿಯನ್ನು ಒಂದು ಬಸ್ ಬಲಿ ತೆಗೆದುಕೊಂಡಿದ್ದು ಮಾತ್ರ ವಿಧಿಯ ಕ್ರೂರ ಘಟನೆ. ಪಾಪ, ನಮ್ಮ ರೌಡಿ ರಂಗನಿಗೆ ಇಂಥ ಸಾವು ಬರಬಾರದಿತ್ತು. ರಂಗನ ನೆನಪು ವನ್ಯಜೀವಿ ಪ್ರಿಯರ ಮನದಲ್ಲಿ ಎಂದಿಗೂ ಮಾಸದು.
ವಿಧಿಯ ಆಟ ಎಷ್ಟೊಂದು ಕ್ರೂರ ಅಲ್ವಾ? ಯಾವ ಆನೆ ತನ್ನ ಉಂಬತನದಿಂದ ಜನರ ನಿದ್ದೆಗೆಡಿಸಿತ್ತೋ ಅದೇ ಆನೆ ನಂತರ ತನ್ನ ಸಭ್ಯ ನಡವಳಿಕೆಯಿಂದ ಇಡೀ ನಾಡಿನ ಪ್ರೀತಿ ಗೆದ್ದಿತ್ತು. ಮೈಸೂರಿನ ದಸರಾದಲ್ಲಿ ರೇಷ್ಮೆ ಬಟ್ಟೆ ತೊಟ್ಟು ಹೂವಿನ ಹಾರ ಹಾಕಿ ಬೆನ್ನು ಮೇಲೆ ಅಂಬಾರಿ ಹೊತ್ತು ಗಜಗಾಂಭೀರ್ಯದಿಂದ ರಂಗ ನಡೆಯುವುದನ್ನು ನೋಡಬೇಕೆಂದಿದ್ದರೋ ಆ ಕನಸು ಕನಸಾಗಿಯೇ ಉಳಿಯಿತು. ರೌಡಿ ರಂಗನ ಈ ಕತೆ ನಿಮಗೆ ಒಂದು ದೊಡ್ಡ ಪಾಠವನ್ನು ಹೇಳಿಕೊಡುತ್ತದೆ. ಕಾಡು ಮತ್ತು ಕಾಡಿನ ನಡುವಿನ ಸಂಘರ್ಷದಲ್ಲಿ ಅಂತಿಮವಾಗಿ ಸೋಲುತ್ತಿರುವುದು ಮೂಕ ಪ್ರಾಣಿಗಳು ಮಾತ್ರ. ರಂಗನ ಸಾವು ಕೇವಲ ಒಂದು ಅಪಘಾತವಲ್ಲ, ಅದು ನಮ್ಮ ಅಜಾಗರೂಕತೆಯಿಂದ ಆದ ಘಟನೆ. ಅಂಬಾರಿ ಹೊರುವ ಮೊದಲೇ ಅಸ್ತಮಿಸಿದ ಈ ಕಾಡಿನ ರಾಜನ ನೆನಪು ಮಾತ್ರ ವನ್ಯಜೀವಿ ಪ್ರೇಮಿಗಳ ಮನದಲ್ಲಿ ಎಂದಿಗೂ ಮಾಸದು. ಪಾಪ ನಮ್ಮ ರೌಡಿ ರಂಗನಿಗೆ ಇಂಥ ಸಾವು ಬರಬಾರದಿತ್ತು. ನಿಮಗೂ ರೌಡಿ ರಂಗನ ಬಗ್ಗೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ರಂಗನ ಬಗ್ಗೆ ನಿಮ್ಮ ನೆನಪುಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ವಿಶೇಷ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.